ಸಲ ಮಾಡಬೇಕು ಅಂದ್ಕೊಂಡಾಗ ಸುಧಾ ಹಾಗೆ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಕೂಡು ಬರಬೇಕು ಅಂತಾರೆ ಸಿನಿಮಾ ಮಾಡಬೇಕು. ಸಿನಿಮಾನು ಯಾವತ್ತು ಮಾಡೋದಲ್ಲ, ಹಾಗೆ ಬರಬೇಕು ಅನ್ನೋದು. ಮುಖ್ಯವಾಗಿ ಈ ಸಿನಿಮಾಗೆ ಬೆನ್ನೆಲುಬು ನಿಂತಿರೋದು ನನಗೆ ಸತೀಶ್ ಸರ್ ಆ್ಯಂಡ್ ರಚಿತಾ ಮೇಡಮ್. ಯಾಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್. ಸೊ ಬಿಸಿ ಇದ್ದಾರೆ, ತೆಲುಗಲ್ಲಿ ತುಂಬ ಬಿಸಿ ಇದ್ದಾರೆ, ಕನ್ನಡದಲ್ಲಿ ಅಷ್ಟೇ ಬಿಸಿ ಇದ್ದಾರೆ. ಸತೀಶ್ ಸರ್ ಅಷ್ಟೇ, ತಮಿಳು ಆ್ಯಂಡ್ ಕನ್ನಡದಲ್ಲಿ ತುಂಬ ಬಿಸಿ ಇದ್ದಾರೆ. ನಾನು ಅಯೋಗ್ಯ ಅಂತ ತಗೋಬೇಕು ಅಂತ ಸಬ್ಜೆಕ್ಟ್ ನಾನು ಸತೀಶ್ ಸರ್ ಅಪ್ರೋಚ್ ಮಾಡಿದೆ. ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು, ಇಲ್ಲ ನಾನು ಒಬ್ಬನಿಂದ ಆಗಲ್ಲ ಅಥವಾ ನಿಮ್ಮಿಂದ ಆಗಲ್ಲ, ನಿರ್ಮಾಪಕರು ನೆಕ್ಸ್ಟ್ ಮೇಡಮ್ನ ಮೀಟ್ ಮಾಡೀನಿ, ರಚಿತಾ ಅವ್ರನ್ನ ಕೇಳಿ ಡೇಟ್ಸ್ ಅಂತ ಹೇಳಿದ್ರೆ ಮಂಗಳೂರು ಬರೋಕ್ಕೆ ಹೇಳಿದ್ರು. ನಾನು ಅವರು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ಆ ಕತೆ ಕೇಳಿ ನನ್ನ ಹತ್ರ ಇದೊಂದು ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಸ್ಕ್ರಿಪ್ಟ್ ಕೈ ಕೊಟ್ಟು ಅವ್ರು ನಮ್ಮದು ದೇವ್ರನ್ನ ಒಂದು ಬೆಸ್ಟ್ ಮಾಡಿ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದ್ರು. ಮಹೇಶ್, ಗಾಡ್ ಬ್ಲೆಸ್ ಯು, ನಾನು ಡೇಟ್ಸ್ ಕೊಡ್ತೀನಿ, ಮಾಡೋಣ. 6 ವರ್ಷಗಳಿಗೆ ನಾನು ಅನ್ಕೋತಾ ಇದ್ದೆ ಯಾಕೆ ಬರ್ತಾ ಇಲ್ಲ ಅಂತ, ಮಾಡೋಣ ಅಂತ ಹೇಳಿದ್ರು. ಅದಾದ ನಂತರ ನಾನು ಈಗ ಹೀರೋ ಆಯಿತು, ಹೀರೋಯಿನ್ ಆಯಿತು, ಡೈರೆಕ್ಟರ್ ಆಯಿತು, ನಿರ್ಮಾಪಕರು ಅಂತ ಬಂದಾಗ ಹಲವಾರು ಜನ ನಿರ್ಮಾಪಕರುಗಳಿದ್ರು. ಬಟ್ ನಮಗೆ ಒಂದು ಪ್ಯಾಷನೇಟ್ ನಿರ್ಮಾಪಕರು ಬೇಕು. ಅಂದರೆ ಅಯೋಗ್ಯಗಿಂತ ಅಯೋಗ್ಯ ಇಟ್ಟು ಇನ್ನೊಂದು ಮಟ್ಟಕ್ಕೆ ತೋರಿಸುವಂಥ ಒಂದು ನಿರ್ಮಾಪಕರು ಹುಡುಕಾಡ್ತಾ ಇದ್ದಾಗ ನನಗೆ ಮುನೇಗೌಡ ಸರ್ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು ರಚಿತಾ ಮೇಡಮ್ ಅವರು. ಸೊ ಅವತ್ತು ನನಗೆ ಮುನೇಗೌಡ ಸರ್ ಒಂದೇ ಸಲ ಕತೆ ಕೇಳಿದ್ದು, ಸರ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನ ತನಕ ನಾವು ಇವತ್ತೇನು ಪ್ರೋಮೋ ಮಾಡಿ ನೋಡಿದ್ದೀವಿ, ಇವತ್ತು ಈ ಸ್ಟೇಜ್ ಬರೋ ತನಕ ಮುಂದೆ ನಾವು ಏನು ಹೋಗ್ತೀವಿ ಅದಕ್ಕೆಲ್ಲ ನಿಂತಿರೋದು ಹಿಂದೆ ಬಲವಾದ ಒಂದು ಬೆನ್ನೆಲುಬು ಅಂತ ಹೇಳಿದ್ರೆ ಅದು ನಮ್ಮ ಮುನೇಗೌಡ ಸರ್. ಅವ್ರು ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆಲ್ಲ ಒಂದು ಹಣದಾತರಾಗಿ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀರಾ ನೀವು, ಅದು ದೊಡ್ಡದು. ಆ ಋಣ ನಾವು ಕೊನೆ ತನಕ ಇಟ್ಕೊಳ್ತೀವಿ ಸರ್. ಒಂದೊಳ್ಳೆ ಸಿನಿಮಾ ಮಾಡೋಕ್ಕೆ ನಮ್ಮ ಕಡೆಯಿಂದ ಒಂದು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀವಿ. ಹಾಗೆ ಹಲವಾರು ಗಂಟೆ ಸುಂದರಣ್ಣರು ನಮ್ಗೆ ಫೋನ್ ಮಾಡಿದೆ, ಅಣ್ಣ ಹಿಂಗೆ ಮಾಡ್ತಿದ್ದೀವಿ ಅಂದಾಗ ಸಾಕಷ್ಟು 3-4 ತಿಂಗಳು ಒಂದ್ಸಲ ಫೋನ್ ಮಾಡ್ತಿದ್ರು. ಅಣ್ಣ ಯಾವಾಗ ಮಾಡ್ತೀವೋ ಪಾತ್ರ ಹಂಗಿದೆ ಹೆಂಗಿದೆ ಶ್ಯಾಮಣ್ಣನ ಅಂತದ್ದು, ಅಮ್ಮ ಕಾಲ್ ಮಾಡ್ತಿದ್ದೆ ಅರುಣಮ್ಮನಿಗೆ, ಇಲ್ಲ ಮಹೇಶ್ ಯಾವಾಗ ಬೇಕಾದ್ರೂ ಮಾಡಿ ಇರ್ತೀವಿ ಅಂತ ಹೇಳಿದಾಗ ಕಾಲಲ್ಲಿ ಅಷ್ಟೇ ನಾನು ಕಾಲ್ ಮಾತಾಡಿದ್ದೀನಿ. ಯಾರ ಮನೆಗೂ ಹೋಗಿ ನಾನು ಡೇಟ್ಸ್ ಕೇಳಿಲ್ಲ, ಇಲ್ಲ ನಾವು ಬರ್ತೀವಿ ಅಂತ ಹೇಳಿ. ಸೊ ಪ್ರತಿಯೊಬ್ಬರು ಕೇಳ್ಪೇಟೆ ಆಗ್ಬೋದು, ಮಂಜನ್ ಆಗ್ಬೋದು, ಗಿರಿ ಆಗ್ಬೋದು, ರವಿಶಂಕರ್ ಸರ್ ಆಗ್ಬೋದು, ಎಲ್ಲ ಆಯಿತು. ನನಗೆ ಟೆಕ್ನಿಕಲ್ ಟೀಮ್ ಅಂತ ಬಂದಾಗ ನನಗೆ ಸೇಮ್ ಟೀಮ್ ಬೇಕಾಗಿತ್ತು. ಸೊ ನನ್ನ ಕ್ಯಾಮ್ರಾಮನ್ ಔಟ್ ಆಫ್ ಸ್ಟೇಟಲ್ಲಿ ಬ್ಯುಸಿ ಆಗಿದ್ರು, ಅವ್ರು ಸಿಗಲಿಲ್ಲ. ನೆಕ್ಸ್ಟ್ ನಮ್ಮ ಕ್ಯಾಮ್ರಾಮನ್ ಆಗಿ ಶಾಕಾರಿ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ವಿಶ್ವಜಿತ್ ರಾವ್ ಅವ್ರನ್ನ ನಾನು ಟೀಮ್ ಹಾಕ್ಕೊಂಡೆ. ಅದಾದ್ಮೇಲೆ ಅರ್ಜುನ್ ದಿನ ಸರ್ ಬೇಕಾಗಿತ್ತು. ಸೊ 45 ಅವರು ಡೈರೆಕ್ಷನ್ ಇತ್ತು. ಸೊ ಹೋದಾಗ ಒಂದೇ ದಿನ ಪೂಜೆಯಾಗಿ 2 ಸಾಂಗ್ಗಳು ಕಂಪೋಸ್ ಆಯಿತು. ಮೇಡಮ್ಗಾಗಲಿ ಸತೀಶ್ ಸರ್ಗಾಗಲಿ ಎಲ್ರಿಗೂ ಇಷ್ಟ ಆದಂಥ ಸಾಂಗ್ಗಳು. ಸೊ ಎಲ್ರಿಗೂ ಒಂದು ಎಕ್ಸ್ಪ್ರೆಷನ್ ಇತ್ತು. ಅಯೋಗ್ಯ ಆದ ನಂತರ ಏನೇನು ಸಾಂಗು ಆ ಗುಣಗಳಿದ್ರಿ, ಬಟ್ ಏನೇನು ಯಾವತ್ತೂ ಏನೇನು ಅದು ನಮ್ಮ ಕೈ ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಯಾವತ್ತು ಜೀವನದಲ್ಲಿ ಒಂದ್ಸಲ ಅದು ದೇವ್ರ ಹತ್ರ ಕಾಣಿಸೋದು, ಬಟ್ ಇನ್ನೊಂದು ಏನೋ ಒಂದು ಮಾಡೋಣ ಅಂತ ಹೇಳಿ. ಸೊ ಅರ್ಜುನ್ ಸರ್ ಹತ್ರ ಒಂದು ಪ್ಲೇನ್ ಮೈಂಡಲ್ಲಿ ಕೂತ್ಕೊಂಡು, ಬಟ್ ಒಳ್ಳೆ ನನ್ನ ತಂಡಕ್ಕೆ ನನಗೆಲ್ಲ ಖುಷಿ ಆಗೋ ಥರ ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ, ಇನ್ನು ನನ್ನ ಸ್ಕ್ರೀನ್ ಪ್ಲೇ ನನ್ನ ಜೊತೆ ಕೂತಿದಂಥ ಸುರೇಶ್ ಆಗ್ಬೋದು, ಅವರು ನನ್ನ ಎಡಿಟರ್ ಕಮ್ ಸ್ಕ್ರಿಪ್ಟ್ ಪ್ಲೇ ಕೂತಿದ್ದಾರೆ, ನನ್ನ ಡೈರೆಕ್ಷನ್ ಟೀಮ್, ಪ್ರತಿಯೊಬ್ಬರು ಥ್ಯಾಂಕ್ ಯು ಹೇಳ್ತೀನಿ. ಸೊ ನಾಳೆಯಿಂದ ಮಂಡ್ಯದಲ್ಲಿ ಮಾರಗೋಡ್ನಳ್ಳಿ ಅಂತ ನನ್ನ ಊರಲ್ಲಿ ನಡೆದಂಥ ಅಯೋಗ್ಯ ಕಥೆನ ಮುಂದುವರಿದ ಭಾಗ ಇದು. ಸೊ ಇಲ್ಲಿಂದ ನನ್ನ ಪ್ರಾರಂಭ ನಾಳೆಯಿಂದಲೇ ಬೆಳಗ್ಗೆ 7:30 ಫಸ್ಟ್ ಶಾಟ್ ತೆಗೆಯೋ ಮುಖಾಂತರ ಇವತ್ತಾಗಿದೆ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ. ಇದಾದ ನಂತರ ಕೇರಳ ಶಿಫ್ಟ್ ಆಗುತ್ತೆ. ಅದಾದ ನಂತರ HMTಲಿ ಸೆಟ್ ಆಗ್ತಾ ಇದ್ದೀವಿ. 23 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ಹಿಡಿಯುತ್ತೆ. ಮೇ ಬಿ ಮುಂದಿನ ವರ್ಷ ಬರಬೇಕು ಅಂತ ಒಂದು ಪ್ಲಾನ್ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ ಕೊಡ್ತೀನಿ. ಹಾಗೆ ಬಂದಿರುವಂಥ ಎಲ್ರಿಗೂ ಯಾರ ಹೆಸರು ಬಿಟ್ಟಿದ್ದಾರೆ, ಸಂತೋಷ್ ಸರ್ ಆ್ಯಂಡ್ ಮ್ಯಾನೇಜ್ ನರಸಿಂಹ ಸರ್, ತುಂಬಾನೇ ಒಂದು ನಮ್ಮ ಪ್ರೆಷರ್ನ ಸಹಿಸಿಕೊಂಡು ನಗ್ನಗ್ತಾ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಸಂತೋಷ್ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ಲರೂ ನನ್ನ ಫ್ಯಾಮಿಲೀಸ್ ಬಂದಿದ್ದೀರಾ ಆ್ಯಂಡ್ ಪ್ರೊಡ್ಯೂಸರ್ ಫ್ಯಾಮಿಲೀಸ್ ಬಂದಿದ್ದೀರಾ, ನನ್ನ ಹಿತೈಷಿಗಳು ಬಂದಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು. ಒಂದು ಸಣ್ಣ ಗ್ಯಾಪ್ ನಂತರ ಅಯೋಗ್ಯ ಮತ್ತೆ ಬರ್ತಾ ಇದ್ದೀನಿ. ಡಿಸಪಾಯಿಂಟ್ ಮಾಡಲ್ಲ, ಒಂದು ಒಳ್ಳೆ ಸಿನಿಮಾ ಕೊಡ್ತೀನಿ. ನನ್ನ ಮೇಲೆ ಸತೀಶ್ ಸರ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ರಚಿತಾ ಮ್ಯಾಮ್ ತುಂಬ ನಂಬಿಕೆ ಇಟ್ಟಿದ್ದಾರೆ, ಸಾಕಷ್ಟು ಸಲ ಹೇಳಿದ್ದಾರೆ. ಪ್ರೊಡ್ಯೂಸರ್ ಬಂಡವಾಳ ನಮ್ಮ ಹತ್ರ ಕೈಯಲ್ಲಿದೆ, ಅದನ್ನು ದುಂದು ವೆಚ್ಚ ಮಾಡಲ್ಲ. ಖಂಡಿತ ಹಲವಾರು ಜನಕ್ಕೆ ಈ ಸಿನಿಮಾ ಒಂದು ಒಳ್ಳೆ ಆನ್ಸರ್ ಆಗಲಿ ಅನ್ನೋದು ನನ್ನ ಒಂದು ಭಾವನೆ. ಆದಷ್ಟು ಬೇಗ ಬರ್ತೀನಿ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್. ಸ್ಯಾರಿ ಗೆಟಪ್, ಆ ಮುದ್ದಾದ್ರು ಕುರಿಮರಿ, ಅವರಿಬ್ರು ನೋಡೋಕೆ ಖುಷಿ ಆಗುತ್ತೆ ಸರ್. ಅದನ್ನ ಸ್ಕ್ರೀನ್ ಮೇಲೆ ಅಷ್ಟು ಅದನ್ನ ಫೋಟೋಶೂಟ್ ಮಾಡ್ಬೇಕಾದ್ರೆ ಮೇಡಮ್ ಮಾಡ್ತಾ ಇದ್ರು, ಏನೂ ಚೇಂಜ್ ಆಗಿಲ್ವಲ್ಲ, ನಾವು ಏನೂ ಚೇಂಜ್ ಆಗಿಲ್ವ 6 ವರ್ಷದಲ್ಲಿ ಅಂತ. ಅದೇ ನಾವು ಮ್ಯಾಜಿಕ್ ನಡೀತದ್ದು. ನಾವು ಹೇಳಿ ಫೋಟೋಶೂಟ್ ತುಂಬ ಪ್ರಿಪೇರ್ ಕಡಿಮೆ ಇದ್ದವು. ನಾವು ಒಂದು ಕುರಿಮರಿ ಇಟ್ಕೊಂಡು ಹೋಗಿದ್ದು, ಒಂದು ಬೈಕ್ ತಗೊಂಡು ಹೋಗಿದ್ದು. ಬಟ್ ಅಷ್ಟು ಮುದ್ದಾದ ಒಂದು ಫೋಟೋಶೂಟ್ ಹಾಕ್ಬೇಕಂದ್ರೆ ಅದೊಂದು ಎನರ್ಜಿ ಇತ್ತು. ಅವರಿಬ್ಬರ ಫೇಸಲ್ಲಿ ಒಂದು ಕಳೆ ಇದೆ. ತನ್ನ ಫೋಟೋ ಆದ ತಕ್ಷಣ ಸಿದ್ದೇಗೌಡ ಆ್ಯಂಡ್ ನಂದಿನಿ ಕ್ಯಾರೆಕ್ಟರ್ ಕ್ಯಾಪ್ಚರ್ ಆಗುತ್ತೆ ಸರ್.
ಆ ಕುರಿಮರಿ ನನ್ನ ಲೈಫ್ ಸರ್, ಅದಕ್ಕೆ ಅದು ಬೈರ ಅಂತ ಹೆಸರು. ಆ ಕುರಿಮರಿನೂ ಒಂದು ಕ್ಯಾರೆಕ್ಟರ್ ಸರ್. ಸರ್ ಕನ್ನಡ, ತೆಲುಗು, ತಮಿಳು ಸರ್. ಎಸ್ ಸರ್, ಯಾಕೆಂದ್ರೆ ಅದು ಆನ್ಸರ್ ಕೊಡ್ತೀವಿ ಸರ್. ನಮ್ದು ಯಾವುದು ಪ್ಯಾನ್ ಇಂಡಿಯಾ ಪಿಕ್ಚರ್ ಇಲ್ಲ ಸರ್, ಫ್ಯಾನ್ ಇಂಡಿಯಾ ಪಿಕ್ಚರ್ ಇದು. ತೆಲುಗು ತಮಿಳು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅಯೋಗಿ ಇಟ್ಟಾದ್ಮೇಲೆ ನಾವು ಡಬ್ ಮಾಡ್ತೀವಿ ಸರ್. ಅದನ್ನು ತುಂಬಾ ಕಡಿಮೆ ಅಮೌಂಟ್ ಮಾಡ್ತು. ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಸರ್ ಮಾಡ್ಬೇಕಾದ್ರೆ ಒಂದು ಡಬ್ ಮಾಡಿ ರಿಲೀಸ್ ಮಾಡೋಣ, ನಾವೇ ಮಾಡೋಣ ಅಂತ ಹೇಳಿದ್ರು. ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಸರ್, ನಿಮ್ ಸಹಕಾರ. ಏನೇ ಕ್ವಶನ್ಸ್? ಇಲ್ಲ ಸರ್, ಕನ್ನಡದಲ್ಲೇ ಅಪ್ಪಟ ಕನ್ನಡ ಸಿನಿಮಾ ಸರ್. ನಮ್ಮ ಮಂಡ್ಯ ಸೊಗಡಿನ ಸಿನಿಮಾ, ಒಂದು ಹಳ್ಳಿ ಸಿನಿಮಾ, ನ್ಯಾಚುರಲ್ ಸಿನಿಮಾ ಶೂಟ್ ಮಾಡ್ತೀವಿ ಸರ್. ಡಿಮ್ಯಾಂಡ್ ಅನುಸಾರ ಅದು ಯಾವ್ಯಾವ ಭಾಷೆಗೆ ಹೋಗ್ಬೇಕು ಅದು ಹೋಗುತ್ತೆ ಸರ್. ಪ್ರಯತ್ನ ಮಾಡೋಣ ಸರ್, ಇದೆಲ್ಲ ಸಿನಿಮಾ ಆಗಿ ಬರುತ್ತೆ ಸರ್. ಏನಿದೆ ಸರ್ ಕ್ವಶನ್ಸ್? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ